ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಕೋಚಿಂಗ್ ಅಕಾಡೆಮಿ. ದಿಸ್ ಇಸ್ ಚೇತನ್. PGCT MCA ಸಿಲೆಬಸ್ನ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಲೇಟೆಸ್ಟ್ ಆಗಿ PGCT ಸಿಲೆಬಸ್ನ ಕೂಡ ಅಪ್ಡೇಟ್ ಮಾಡಿದ್ದಾರೆ, ಬಟ್ ಯಾವುದೇ ರೀತಿ ಚೇಂಜ್ ಇಲ್ಲ. ಮೊದಲು ಏನಿತ್ತು ಸಿಲೆಬಸ್ ಅದೇ ಇದೆ. ಸೊ ಯಾವ ರೀತಿ ನಾವು ಇಂಪಾರ್ಟೆನ್ಸ್ ಕೊಟ್ಟು ವಿತ್ ಎ ಲಿಮಿಟೆಡ್ ಟೈಮಲ್ಲಿ ತಿಳ್ಕೊಬಹುದು ಅಥವಾ ಒಳ್ಳೆ ರ್ಯಾಂಕ್ ತೊಗೋಬೋದು ಅಂತ ನೋಡೋಣ ಬನ್ನಿ. ಅದರಲ್ಲಿ ಸಿಲೆಬಸ್ ಏನಿದೆ ಫಸ್ಟ್ ಥಿಂಗ್, ಸೊ ಪ್ರಾಬ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಝೂಮ್. ಫಸ್ಟ್ MCA ನಲ್ಲಿ ಮ್ಯಾಥಮೆಟಿಕ್ಸ್ ಪೇಪರ್ ಇದೆ. ಮ್ಯಾಥಮೆಟಿಕ್ಸ್ ಫಸ್ಟ್ ಯೂನಿಟ್ ಏನಿದೆ ಆಲ್ಜಿಬ್ರಾ ಇದೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅರೌಂಡ್ ನಿಮಗೆ ಒಂದು 10 ಮಾರ್ಕ್ಸ್ವರೆಗೂ ಕವರ್ ಆಗ್ಬೋದು. ಸೊ 10 ಮಾರ್ಕ್ಸ್ವರೆಗೂ ಫಸ್ಟ್ ಯೂನಿಟಲ್ಲಿ ನಿಮ್ಗೆ ಕವರ್ ಆಗುತ್ತೆ. ಇಟ್ ಇಸ್ ವೆರಿ ಈಸಿ. ಸುಮಾರು ಜನ MCA ಮಾಡಬೇಕು ಅಂತ ಇರೋರು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರೆ, ಅಂದರೆ PUC ಕಾಮರ್ಸ್ ಸ್ಟಡಿ ಮಾಡಿರ್ತಾರೆ, ಆನಂತರ BCA ತೊಗೊಂಡಿರ್ತಾರೆ. ಅವರಿಗೆ ಈ ಮ್ಯಾಥಮೆಟಿಕ್ಸ್ ಪಾರ್ಟು ಸ್ವಲ್ಪ ಕಷ್ಟ ಆಗ್ಬೋದು. ಆದ್ದರಿಂದ ಯಾವ್ದು ಈಸಿ ಕಾನ್ಸೆಪ್ಟ್ಸ್ ಇದೆ ಅದನ್ನು ನೀವು ಫೋಕಸ್ ಮಾಡಿ. ಸೊ ಯಾವುದು ಈಸಿ ಇದೆ ಅಂತ ಹೇಳಿದ್ರೆ, ಫಂಡಮೆಂಟಲ್ ಆಪರೇಷನ್ಸ್ ಈಸಿ ಇದೆ, ಫ್ಯಾಕ್ಟರೈಸೇಷನ್ ಈಸಿ ಇದೆ, ಸೈಮಲ್ಟೇನಿಯಸ್ ಅಥವಾ ಲೀನಿಯರ್ ಈಕ್ವೇಷನ್, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಈಸಿ ಇದೆ. ಸ್ವಲ್ಪ ಜನಕ್ಕೆ ಲಾಗರಿಥಮ್ಸ್ ಡೆಪ್ತ್ ಪ್ರಾಬ್ಲಮ್ ಬಂದಿದೆ ಅಂದರೆ ಕಷ್ಟ ಆಗ್ಬೋದು. ಸೊ ನೀವು ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರೆ ಅದನ್ನು ನೀವು ಇಗ್ನೋರ್ ಮಾಡ್ಬೋದು. ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ, ಯು ಕ್ಯಾನ್. ಪ್ರೊಗ್ರೆಷನ್ಸ್ ಇದೆ, ಜಮೆಟ್ರಿಕ್ ಪ್ರೋಗ್ರೆಷನ್ಸ್, ಬೈನಾಮಿಯಲ್ ಥಿಯರಮ್ ಇದೆ. ಜಮೆಟ್ರಿಕ್ ಪ್ರೋಗ್ರೆಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ನ ನೋಡ್ಕೊಳ್ಳಿ. ಹಾರ್ಮೋನಿಕ್ ಕೂಡ ಈಸಿ ಇದೆ. ಸೊ ಇಲ್ಲಿ ಬೈನಾಮಿಯಲ್ ಥಿಯರಮ್ ಇದೆ. ಬೈನಾಮಿಯಲ್ ಥಿಯರಮ್ಗಿಂತ ಮುಂಚೆ ನೀವು ಪರ್ಮುಟೇಷನ್ ಕಾಂಬಿನೇಷನ್ನ ತಿಳ್ಕೊಬೇಕಾಗತ್ತೆ. ಇಫ್ ಯು ನೋ ಪರ್ಮುಟೇಷನ್ ಕಾಂಬಿನೇಷನ್, ಬೈನಾಮಿಯಲ್ ಥಿಯರಮ್ ಈಸಿ ಆಗುತ್ತೆ. ಆ್ಯಂಡ್ ಡಿಟರ್ಮಿನೆಂಟ್ಸು, ಮೆಟ್ರಿಸಸ್ ನೀವು ಆಲ್ರೆಡಿ ಡಿಗ್ರಿನಲ್ಲಿ ಓದಿರ್ಬೋದು, ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಈಸಿ ಟಾಪಿಕ್ ಆಗಿರುತ್ತೆ. ಸೊ ಈ ಫಸ್ಟ್ ಯೂನಿಟಿಂದ ಆಲ್ಮೋಸ್ಟ್ ನಿಮಗೆ 10 ಮಾರ್ಕ್ಸ್ವರೆಗೂ ಬರ್ಬೋದು. ಈಸಿ ಕಾನ್ಸೆಪ್ಟ್ಸ್ಗಳನ್ನ ನೀವು ಈ ಏರಿಯಾದಲ್ಲಿ ಫೋಕಸ್ ಮಾಡಿ. ಐ ಮೂವ್ ಟು ಸೆಕೆಂಡ್ ಪಾರ್ಟ್. ಸೊ ನೆಕ್ಸ್ಟ್ ಯಾವುದಕ್ಕೆ ನೀವು ಹೋಗಬೇಕಾಗತ್ತೆ ಅಂದರೆ, ಈ ಬೂಲಿಯನ್ ಆಲ್ಜಿಬ್ರಾ ಈಸಿ ಇದೆ. ನಿಮಗೆ ಮ್ಯಾಕ್ಸಿಮಮ್ ಒಂದು 3 ಮಾರ್ಕ್ಸ್ವರೆಗೂ ಈ ಟಾಪಿಕಲ್ಲಿ ನಿಮಗೆ ಕವರ್ ಆಗುತ್ತೆ. ಸೊ ಬೇಸಿಕ್ ಬೂಲಿಯನ್ ಲಾಸ್ ಬರುತ್ತೆ, ಅದ್ರ ಮೇಲೆ ಒಂದು ಕ್ವಶನ್ ಬರ್ಬೋದು. ಅಥವಾ ಸಿಂಪಲ್ ಎಕ್ಸ್ಪ್ರೆಷನ್ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ, ಈಸಿಲಿ ಕೇಳಿದ್ದಾರೆ 2 to 3 ಇಯರ್ಸಿಂದ, ಆರಾಮ್ಸೆ ಸಾಲ್ವ್ ಮಾಡ್ಬೋದು ಬೂಲಿಯನ್ ಆಲ್ಜಿಬ್ರಾ. ಸೊ ಇದಾದಮೇಲೆ ನೀವು ರಿಮೈನಿಂಗ್ ಪಾರ್ಟ್ನ ಕಂಪೇರ್ ಮಾಡಿದ್ರೆ, ಕೋಆರ್ಡಿನೇಷನ್ ಜಾಮೆಟ್ರಿ ಇಸ್ ಅ ಬೆಸ್ಟ್ ವೇ. ಯಾಕಂತ ಹೇಳಿದ್ರೆ ಇಲ್ಲಿ ಫಾರ್ಮುಲಾ ಬರುತ್ತೆ, ಕಾನ್ಸೆಪ್ಟ್ಸ್ನ ತಿಳ್ಕೊಂಡ್ರೆ ಪ್ರಾಬ್ಲಮ್ಸ್ನ ಈಸಿಲಿ ಸಾಲ್ವ್ ಮಾಡಬಹುದು. ಸೊ ಇಲ್ಲಿ ಸುಮಾರಷ್ಟು ಬರುತ್ತೆ, ಈಕ್ವೇಷನ್ಸ್ ಆಫ್ ಅ ಲೈನ್ಸು, ಮಿಡ್ ಪಾಯಿಂಟು, ಹೈಪರ್ಬೋಲಾ, ಪ್ಯಾರೋಬೋಲಾ, ಡಿಸ್ಟೆನ್ಸ್ ಫಾರ್ಮುಲಾ, ಸರ್ಕಲ್ಸ್, ಎಲಿಪ್ಸ್ ಎಲ್ಲ ಬರುತ್ತೆ. ಸೊ ಕಂಪೇರಿಟಿವ್ಲಿ ಟ್ರಿಗ್ನೋಮೆಟ್ರಿ ದಿಸ್ ಇಸ್ ದ ಬೆಸ್ಟ್ ವೇ. ನೆಕ್ಸ್ಟು ನೀವು ಯಾವುದಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ, ಪ್ರಾಬಬಿಲಿಟಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ಗೆ ಹೋಗ್ಬೋದು. ಸೊ ಇದರಲ್ಲಿ ಮೀನು, ಮೋಡು, ಸುಮಾರಷ್ಟು ಕಾನ್ಸೆಪ್ಟ್ಸ್ಗಳು ಬರುತ್ತೆ. ಕಂಪೇರಿಟಿವ್ ಟ್ರಿಗ್ನಾಮೆಟ್ರಿ ದಿಸ್ ದ ಬೆಸ್ಟ್ ವೇ. ಸೊ ಟ್ರಿಗ್ನಾಮೆಟ್ರಿನಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಒಂದು 4 ಮಾರ್ಕ್ಸ್ ಬರಬಹುದು. ಸಿಂಪಲ್ ಐಡೆಂಟಿಟೀಸ್ ಇದೆ, ಟ್ರಿಗ್ನಾಮೆಟ್ರಿ ಈಕ್ವೇಷನ್ಸ್ ಇದೆ, ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸ್ ಇದೆ, ಇನ್ವರ್ಸ್ ಫಂಕ್ಷನ್ಸ್ ಇದೆ. ಇಲ್ಲಿ ಕೊಟ್ಟಿರೋದು ಕಡಿಮೆ ಇದೆ, ಬಟ್ ಸಿಲೆಬಸ್ ತುಂಬ ಜಾಸ್ತಿ ಇದೆ. ಪ್ರೀವಿಯಸ್ ಪೇಪರ್ ನಾನು ನೋಡಿದ್ರೆ ಕೆಲವೊಂದು 6 ಲೆವೆಲ್ ಕ್ವಶನ್ಸ್ ಬರುತ್ತೆ, ಸುಮಾರಷ್ಟು ಫಾರ್ಮುಲಾ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಹಾಗಾಗಿ ಈ ಥರ ಪ್ರಿಯಾರಿಟಿ ಕೊಟ್ಕೊಂಡು ನೋಡಿ. ನಿಮಗೆ ಫಸ್ಟು ಯೂನಿಟ್ ಈಸಿ ಇದೆ, ಅದು ಬಿಟ್ಟು ಬೂಲಿಯನ್ ಆಲ್ಜಿಬ್ರಾ ಈಸಿ ಇದೆ, ನೆಕ್ಸ್ಟು ಪ್ರಾಬಬಿಲಿಟಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್, ದೆನ್ ಆಫ್ಟರ್ವರ್ಡ್ಸ್ ನೀವು ಟ್ರಿಗ್ನಾಮೆಟ್ರಿಗೆ ಇಂಪಾರ್ಟೆನ್ಸ್ ಕೊಡಬಹುದು. ಕಂಪ್ಯೂಟರ್ ಸೈನ್ಸ್ ಬಗ್ಗೆ ನಿಮಗೇನು ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಯಾಕಂದರೆ ನೀವು ಆಲ್ರೆಡಿ BCAನಲ್ಲಿ ಸ್ಟಡಿ ಮಾಡ್ಕೊಂಡು ಬಂದಿದ್ದೀರಾ. ಇದಕ್ಕೆ ಲೆಸ್ ಇಂಪಾರ್ಟೆನ್ಸ್ ಕೊಡಿ. ಬಟ್ ಓನ್ಲಿ ದ ಥಿಂಗ್, ಇಲ್ಲಿ ಕನ್ವರ್ಷನ್ಸ್ ಇದೆ, ಇದೆಲ್ಲ ಒಂದು 2 to 3 ಕ್ಲಾಸಲ್ಲಿ ನೀವು ತಿಳ್ಕೊಬೋದು. ಶಾರ್ಟ್ ಟ್ರಿಕ್ಸ್ ಇದೆ, ಈವನ್ ಹೆಕ್ಸಾಡೆಸಿಮಲ್ಸು, ಎನಿ ಅದರ್ ಡೆಸಿಮಲ್ ನಂಬರ್ ಸಿಸ್ಟಮ್ಸ್ ಇರ್ಬೋದು, ಅಥವಾ ಬೈನರಿ ಅಡಿಷನ್, ಸಬ್ಟ್ರಾಕ್ಷನ್, 1's ಕಾಂಪ್ಲಿಮೆಂಟ್, 2's ಕಾಂಪ್ಲಿಮೆಂಟ್, ಗ್ರೇ ಕೋಡ್, ಆಸ್ಕಿ ಕೋಡ್, BCD, XS3 ಕೋಡ್, ಈ ಥರದ್ದೆಲ್ಲ ಕೋಡ್ಸ್ ಬರುತ್ತೆ. ಇದನ್ನು ನೀವು ನೆನ್ಪಿಟ್ಕೋಬೋದು. 2 to 3 ಕ್ಲಾಸಲ್ಲಿ ನೆನ್ಪಿಟ್ಕೊಂಡ್ರೆ 4 to 5 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಏರಿಯಾಯಿಂದ. ಸೊ ಯಾವುದರಿಂದ? ಡೇಟಾ ರೆಪ್ರೆಸೆಂಟೇಷನಿಂದ. ಈ ಕಂಪ್ಯೂಟರ್ ಬೇಸಿಕ್ ಆರ್ಕಿಟೆಕ್ಚರ್ ಎಲ್ಲ ನೀವು ಡಿಗ್ರಿ ಡೇಸಲ್ಲಿ ಓದಿರ್ತೀರಿ. ಸೊ ಅದಕ್ಕೆ ಲೆಸ್ ಪ್ರಿಯಾರಿಟಿ ಕೊಡಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕಾಗತ್ತೆ, ಯಾವ ಥರ ಕ್ವಶನ್ಸ್ ಬರಬಹುದು ಅಂತ. ನೆಕ್ಸ್ಟ್ ಆಪ್ರೇಟಿಂಗ್ ಸಿಸ್ಟಮ್ ಒಂದು ಥಿಯರಿ ಟಾಪಿಕ್ ಇದೆ, ಇದನ್ನು ನೀವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟು ಅನಲಿಟಿಕಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಇದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಅರೌಂಡ್ ನಿಮಗೆ 20 ಮಾರ್ಕ್ಸ್ವರೆಗೂ ಕವರ್ ಆಗುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಮ್ಯಾಥಮೆಟಿಕ್ಸ್ ಕಷ್ಟ ಆಗುತ್ತೆ, ಅವರು ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ನ ಫೋಕಸ್ ಮಾಡ್ಬೋದು. ಇಲ್ಲಿ ಜಸ್ಟ್ ಅನಲಿಟಿಕಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅಂತ ಇದೆ. ಇದರಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕೂಡ ಇನ್ಕ್ಲೂಡ್ ಆಗಿದೆ. ಇಲ್ಲಿ ಮೆನ್ಷನ್ ಮಾಡಿಲ್ಲ ಅಷ್ಟೇ, ಬಟ್ ಪ್ರೀವಿಯಸ್ ಪೇಪರ್ನ ನೀವು ನೋಡಿದ್ರೆ
ಸುಮಾರಷ್ಟು ಕಾನ್ಸೆಪ್ಟ್ಸ್ಗಳು ಯೂಸ್ ಆಗಿದೆ, ಲೈಕ್ ಪ್ರಾಬ್ಲಮ್ಸ್ ಆನ್ ಟ್ರೈನ್ಸು, ಟೈಮ್ ಆ್ಯಂಡ್ ವರ್ಕು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಪೈಪ್ ಆ್ಯಂಡ್ ಸಿಸ್ಟಮ್ಸು, ಸುಮಾರು 30 to 40 ಚಾಪ್ಟರ್ಸ್ ಬರುತ್ತೆ, ಬೋತ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಅದನ್ನು ನೋಡಿಕೊಂಡ್ರೆ ನಿಮಗೆ ಡೆಫಿನೆಟ್ಲಿ 20 ಮಾರ್ಕ್ಸ್ ಬರುತ್ತೆ. ಸೊ ಡೂ ಒನ್ ಥಿಂಗ್, ಸೊ ನೀವೊಂದು ಪ್ರತಿ ಟಾಪಿಕಲ್ಲಿ ಒಂದು 20 ಕ್ವಶನ್ಸ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಐದರ್ ನೀವು ಯೂಟ್ಯೂಬ್ ಥ್ರೂ ಕಲಿತಾ ಇದ್ದೀರಾ, ಅಥವಾ ಯಾವುದಾದ್ರೂ ಒಂದು ಬುಕ್ಸ್ನ ಇಟ್ಕೊಂಡು ಕಲಿತಾ ಇರ್ಬೋದು, ಅಥವಾ ಯಾವುದೋ ಕೋಚಿಂಗ್ ಇನ್ಸ್ಟಿಟ್ಯೂಟಿಂದ ತಿಳ್ಕೊತಾ ಇರ್ಬೋದು. ಅಟ್ಲೀಸ್ಟ್ ಒಂದು ಟಾಪಿಕಿಂದ 20 ಕ್ವಶನ್ಸ್ನ ಸಾಲ್ವ್ ಮಾಡಿ. ದೆನ್ ಪ್ರೀವಿಯಸ್ 5 ವರ್ಷದ ಪೇಪರ್ ಮಾಡಿ ನಿಮ್ಗೊಂದು ಕಂಪ್ಲೀಟ್ ಐಡಿಯಾ ಸಿಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸುಮಾರಷ್ಟು ಕಾನ್ಸೆಪ್ಟ್ಸ್ಗಳು ಬರುತ್ತೆ. ಫರ್ದರ್ ಡೇಸಲ್ಲಿ ನಾನು ಇದ್ರ ಮೇಲೂ ಕೂಡ ವಿಡಿಯೋಸ್ನ ಹಾಕ್ತೀನಿ. ನೆಕ್ಸ್ಟು ಇಂಗ್ಲೀಷ್ಗೆ ಹೋಗಿ. ಇಂಗ್ಲೀಷ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಬಟ್ ಇಲ್ಲಿ ನಮಗೆ ಒಂದು 15 to 20 ಮಾರ್ಕ್ಸ್ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಟೋಟಲ್. ಇದರಲ್ಲಿ ಬೇಸಿಕ್ ಗ್ರಾಮರ್ ಮೇಲೆ ಕೇಳಿದ್ರೆ ಸಾಲ್ವ್ ಮಾಡ್ಬೋದು. ಒಂದು 5 to 6 ಮಾರ್ಕ್ಸು ಗ್ರಾಮರ್ ಮೇಲೆ ಇರುತ್ತೆ, ಲೈಕ್ ಆ್ಯಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು, ಪ್ರಿಪೋಸಿಷನ್ಸು, ಅಥವಾ ಡೈರೆಕ್ಟ್ ಸ್ಪೀಚು, ಇಂಡೈರೆಕ್ಟ್ ಸ್ಪೀಚು, ಈ ಥರದನ್ನು ಡೆಫಿನೆಟ್ಲಿ ಆಗಿ ನಾವು ಸ್ಕೋರ್ ಮಾಡ್ಬೋದು. ಗ್ರಾಮರ್ನ ಟೀಚ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಬಟ್ ವೊಕ್ಯಾಬ್ಯುಲರಿ ಮೇಲೆ ಕೇಳಿದ್ರೆ ಡೆಫಿನೆಟ್ಲಿ ವಿ ಕ್ಯಾಂಟ್ ಸೇ. ಅದನ್ನು ಸಮ್ಟೈಮ್ಸ್ ಆಗುತ್ತೆ, ಸಮ್ಟೈಮ್ಸ್ ಆಗಲ್ಲ. ಯಾಕಂದರೆ ವೊಕ್ಯಾಬ್ಯುಲರಿ ಇಟ್ಸ್ ಜಸ್ಟ್ ಲೈಕ್ ಎ ಓಷನ್. ನೀವು 100 ಕಲ್ತ್ಕೋಬೋದು, 200 ಕಲ್ತ್ಕೋಬೋದು, 1000 ಕಲ್ತ್ಕೋಬೋದು, ಮತ್ತಿನ್ಯಾವುದನ್ನೋ ಕೊಡ್ಬೋದು. ಆ ಏರಿಯಾದಲ್ಲಿ ಗ್ಯಾರಂಟಿ ಹೇಳಲಿಕ್ಕಾಗಲ್ಲ. ಬಟ್ ಬೇಸಿಕ್ ಗ್ರಾಮರ್ನ ತಿಳ್ಕೊಳ್ಳಿ, ಡೆಫಿನೆಟ್ಲಿ ಅಷ್ಟು ಸ್ಕೋರ್ಗಳನ್ನ ನೀವು ಮಾಡ್ಬೋದು. ಇದಾದಮೇಲೆ ನೀವು ಜನರಲ್ ಅವೇರ್ನೆಸ್ಗೆ ಬನ್ನಿ. ಇಟ್ ಇಸ್ ವ್ಯಾಸ್ಟ್. ಇದರಲ್ಲಿ ನೀವು ಜಾಸ್ತಿ ಟೈಮ್ ಹಾಕೋದು ಕೂಡ ವೇಸ್ಟ್ ಆಗುತ್ತೆ. ಲಾಸ್ಟ್ ಫ್ಯೂ ಇಯರ್ಸ್ ಪೇಪರ್ನ ನೀವು ಅಬ್ಸರ್ವ್ ಮಾಡಿದ್ರೆ UPSC ಲೆವೆಲ್ಗೆ GK ಕ್ವಶನ್ಸ್ನ ಫ್ರೇಮ್ ಮಾಡಿದ್ದಾರೆ. ಅಷ್ಟು ನಮಗೆ ಟೈಮ್ ಇರೋದಿಲ್ಲ. ಈ ಲಿಮಿಟೆಡ್ ಟೈಮಲ್ಲಿ ನೀವು GKಗೆ ಏನಾದರೂ ಟೈಮ್ ಕೊಟ್ಟರೆ ಸೊ ಪರ್ಫೆಕ್ಟ್ ಆಗೋದಕ್ಕಾಗಲ್ಲ. ಇಟ್ ಟೇಕ್ಸ್ ಮಚ್ ಟೈಮ್. ಆದ್ದರಿಂದ ಬೇರೆ 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 ಯೂನಿಟ್ಸ್ ಮೇಲೆ ಫೋಕಸ್ ಮಾಡಿ. ಅದಾದ ನಂತರ GK ಮೇಲೆ ಫೋಕಸ್ ಮಾಡಿ. GKನಲ್ಲಿ ಸ್ಟ್ಯಾಟಿಕ್ GK ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಕರೆಂಟ್ ಇವೆಂಟ್ಸ್ ಮೇಲೆ ಫೋಕಸ್ ಮಾಡಿ. ಡೆಫಿನೆಟ್ಲಿ ಇಟ್ ಮೇ ಹೆಲ್ಪ್ ಯು ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಔಟ್ ಆಫ್ 100 ಮಾರ್ಕ್ಸ್ ಯು ನೀಡ್ ಟು ಸ್ಕೋರ್ 60+ ಅಟ್ ಲೀಸ್ಟ್. 60+ ಏನಾದರೂ ನೀವು ಸ್ಕೋರ್ ಮಾಡಿದ್ರೆ ನಿಮ್ಮ ರ್ಯಾಂಕು 100 to 200 ರ್ಯಾಂಕ್ ಇರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಸಿಲೆಬಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ, ಇಂಪಾರ್ಟೆಂಟ್ ಟಿಪ್ಸ್ ಕೂಡ ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.